ಇನ್ನು ಹೋರಾಟಗಾರರು ನಾಲೆಯನ್ನ ಜೆಸಿಬಿ ಮೂಲಕ ಮುಚ್ಚಿಸ್ತಾ ಇದ್ದಾರೆ. 5 ಜೆಸಿಬಿ ಮೂಲಕ ನಾಲೆಯನ್ನ ಮುಚ್ಚಿಸುತ್ತಿರುವಂತಹ ಹೋರಾಟಗಾರರು ನಾಲೆಗೆ ಪೈಪ್ಗಳನ್ನ ಉರುಳಿಸಿ ರೈತರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಅಲ್ಲಿ ಆಲ್ರೆಡಿ ನಾಲೆಯನ್ನ ಓಪನ್ ಮಾಡಲಾಗಿತ್ತು, ಕಾಮಗಾರಿ ಶುರುವಾಗಿತ್ತು, ಪೈಪ್ಗಳನ್ನ ತಂದು ಅದರಲ್ಲಿ ಅಳವಡಿಸುವಂತ ಕೆಲಸಗಳಾಗ್ತಾ ಇತ್ತು. ಆದ್ರೆ ಅದರ ವಿರುದ್ಧ ಇವತ್ತು ಆಕ್ರೋಶ ಭುಗಿಲೆದ್ದಿತ್ತು. ಒಂದು ಕಡೆ ಹೋರಾಟವನ್ನ ವಾಪಸ್ ಪಡ್ಕೊಂಡ್ರೆ ಮತ್ತೊಂದು ಕಡೆ 5 ಜೆಸಿಬಿಗಳ ಮೂಲಕ ಹೋರಾಟಗಾರರು ಅದನ್ನ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಕಿಚ್ಚು ತೀವ್ರವಾಗಿತ್ತು. ಇವತ್ತು ಏನು ಕಾಮಗಾರಿ ನಡೀತಾ ಇದೆ ಆ ಒಂದು ಸ್ಥಳದಲ್ಲಿ ರೈತರೆಲ್ಲರೂ ಕೂಡ ಮತ್ತೆ ಹೋರಾಟಗಾರರು ಸೇರಿ ಆ ಮುತ್ತಿಗೆಯನ್ನು ಹಾಕಿ ಆ ಒಂದು ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಮಣ್ಣು ಎಸೆಯುವ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಈಗ ನಾನಿವಾಗ ಆ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದೀಗ ದೃಶ್ಯ ನೋಡ್ತಾ ಇರಬಹುದು. ಈ ಒಂದು ದೃಶ್ಯದಲ್ಲಿ ಏನು ಕಾಣ್ತಾ ಇದೆ, ಇದೇ ತುಮಕೂರಿನ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರತಕ್ಕಂಥ ಸುಂಕಾಪುರದ ಬಳಿ ನಡೀತಾ ಇರತಕ್ಕಂಥ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಆಗಿರತಕ್ಕಂಥದ್ದು. ಈ ಒಂದು ಯೋಜನೆ ಏನಿದೆ, ಈ ಒಂದು ಕಾಮಗಾರಿ ಇಲ್ಲಿಂದ ನೀರ ಕುಣಿಗಲ್ಗೆ ಪೈಪ್ ಮೂಲಕ ಒಂದು ನೀರನ್ನ ತೆಗೆದುಕೊಂಡು ಹೋಗತಕ್ಕಂಥ ಯೋಜನೆ ಕೂಡ ಆಗಿರತಕ್ಕಂಥ ಈ ಒಂದು ಯೋಜನೆಯನ್ನ ಮಾಡಿದ್ರೆ ತುಮಕೂರು ಜಿಲ್ಲೆಗೆ ನೀರಿನ ಒಂದು ಹಾಹಾಕಾರ ಎದುರಾಗುತ್ತೆ ಅಂತೇಳಿ ಇಂದ ಒಂದು ಹೋರಾಟಗಾರರ ಒಂದು ಕಿಚ್ಚು ಆಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಸೇರಿ ಇಲ್ಲಿಗೆ ಒಂದು ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈ ಒಂದು ಜಾಗದಲ್ಲಿ ಒಂದು ನಿಷೇಧಾಜ್ಞೆ ಜಾರಿಯನ್ನು ಕೂಡ ಜಿಲ್ಲಾಡಳಿತ ಹೊರಡಿಸಿತು. ಆದ್ರೂ ಕೂಡ ನಿಷೇಧಾಜ್ಞೆಯನ್ನು ಕೂಡ ಸೆಡ್ಡಿಗೊಡೆದು ಪ್ರತಿಭಟನಾಕಾರರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಕಾಲ್ನಡಿಗೆ ಮೂಲಕವೇ ಬಂದು ಈ ಒಂದು ಮುತ್ತಿಗೆಯನ್ನು ಹಾಕಿರ್ತಕ್ಕಂಥ ದೃಶ್ಯ ನೋಡ್ತಾ ಇರಬಹುದು. ಸಹಸ್ರ ಸಂಖ್ಯೆಯಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಸೇರಿರ್ತಕ್ಕಂಥ ಈ ಭಾಗದ ಗುಬ್ಬಿ, ನಿಟ್ಟೂರು, ತುರುವೇಕೆರೆ ಈ ಭಾಗದ ರೈತರೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಈ ಒಂದು ಯಾವುದೇ ಕಾರಣಕ್ಕೂ ಈ ಒಂದು ಹೇಮಾವತಿ ನೀರನ್ನ ಕುಣಿಗಲ್ಗೆ ಹೋಗೋದಕ್ಕೆ ತೆಗೆದುಕೊಳ್ಳೋದಕ್ಕೆ ನೀರನ್ನ ಬಿಡಬಾರದು ಅಂತೇಳಿ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ಹೇಳಿ ಒಂದು ಹೋರಾಟದ ಒಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥ ದೃಶ್ಯಗಳನ್ನು ಗಮನಿಸಬಹುದು. ಏನು ಕಾಮಗಾರಿ ನಡೀತಾ ಇತ್ತು ಆ ಒಂದು ಕಾಮಗಾರಿ ನಡೀತಿದ್ದಂತ ಸ್ಥಳದಲ್ಲಿ ಎಲ್ಲವನ್ನು ಅಂದ್ರೆ ಮುಚ್ಚಿ ಹಾಕುವಂತ ಕೆಲಸವನ್ನು ಕೂಡ ಅದನ್ನ ಏನು ಎಕ್ವಿಪ್ಮೆಂಟ್ಗಳಿತ್ತು ಅದನ್ನೆಲ್ಲವನ್ನು ಕೂಡ ಅದಕ್ಕೆ ಗುಂಡಿಗೆ ಹಾಕುವಂತ ಕೆಲಸವನ್ನು ಕೂಡ ಹೋರಾಟಗಾರರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕೆನಾಲ್ ಯೋಜನೆ ಏನಿತ್ತು ಇದನ್ನ ಸಂಪೂರ್ಣವಾಗಿ ಕಾಮಗಾರಿನ ನಿಲ್ಲಿಸಬೇಕು. ಕಳೆದ 1 ತಿಂಗಳು ಮಾತ್ರ ಈ ಒಂದು ಸ್ಥಳಕ್ಕೆ ಒಂದು ಗಡುವನ್ನ ಕೂಡ ಈಗ ಸರ್ಕಾರಕ್ಕೆ ಹೋರಾಟಗಾರರು ಈಗ ಕೊಟ್ಟಿರ್ತಕ್ಕಂಥ 1 ತಿಂಗಳ ಒಳಗಡೆ ಏನಾದರೂ ಸರ್ಕಾರ ಈ ಒಂದು ಯೋಜನೆಯನ್ನ ನಿಲ್ಲಿಸಲಿಲ್ಲ ಅಂದ್ರೆ ಮುಂದೆ ಒಂದು ಉಗ್ರ ಹೋರಾಟವನ್ನು ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಇನ್ನು ಹೋರಾಟಗಾರರು ನಾಲೆಯನ್ನ ಜೆಸಿಬಿ ಮೂಲಕ ಮುಚ್ಚಿಸ್ತಾ ಇದ್ದಾರೆ. 5 ಜೆಸಿಬಿ ಮೂಲಕ ನಾಲೆಯನ್ನ ಮುಚ್ಚಿಸುತ್ತಿರುವಂತಹ ಹೋರಾಟಗಾರರು ನಾಲೆಗೆ ಪೈಪ್ಗಳನ್ನ ಉರುಳಿಸಿ ರೈತರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಅಲ್ಲಿ ಆಲ್ರೆಡಿ ನಾಲೆಯನ್ನ ಓಪನ್ ಮಾಡಲಾಗಿತ್ತು, ಕಾಮಗಾರಿ ಶುರುವಾಗಿತ್ತು, ಪೈಪ್ಗಳನ್ನ ತಂದು ಅದರಲ್ಲಿ ಅಳವಡಿಸುವಂತ ಕೆಲಸಗಳಾಗ್ತಾ ಇತ್ತು. ಆದ್ರೆ ಅದರ ವಿರುದ್ಧ ಇವತ್ತು ಆಕ್ರೋಶ ಭುಗಿಲೆದ್ದಿತ್ತು. ಒಂದು ಕಡೆ ಹೋರಾಟವನ್ನ ವಾಪಸ್ ಪಡ್ಕೊಂಡ್ರೆ ಮತ್ತೊಂದು ಕಡೆ 5 ಜೆಸಿಬಿಗಳ ಮೂಲಕ ಹೋರಾಟಗಾರರು ಅದನ್ನ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಕಿಚ್ಚು ತೀವ್ರವಾಗಿತ್ತು. ಇವತ್ತು ಏನು ಕಾಮಗಾರಿ ನಡೀತಾ ಇದೆ ಆ ಒಂದು ಸ್ಥಳದಲ್ಲಿ ರೈತರೆಲ್ಲರೂ ಕೂಡ ಮತ್ತೆ ಹೋರಾಟಗಾರರು ಸೇರಿ ಆ ಮುತ್ತಿಗೆಯನ್ನು ಹಾಕಿ ಆ ಒಂದು ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಮಣ್ಣು ಎಸೆಯುವ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಈಗ ನಾನಿವಾಗ ಆ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದೀಗ ದೃಶ್ಯ ನೋಡ್ತಾ ಇರಬಹುದು. ಈ ಒಂದು ದೃಶ್ಯದಲ್ಲಿ ಏನು ಕಾಣ್ತಾ ಇದೆ, ಇದೇ ತುಮಕೂರಿನ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರತಕ್ಕಂಥ ಸುಂಕಾಪುರದ ಬಳಿ ನಡೀತಾ ಇರತಕ್ಕಂಥ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಆಗಿರತಕ್ಕಂಥದ್ದು. ಈ ಒಂದು ಯೋಜನೆ ಏನಿದೆ, ಈ ಒಂದು ಕಾಮಗಾರಿ ಇಲ್ಲಿಂದ ನೀರ ಕುಣಿಗಲ್ಗೆ ಪೈಪ್ ಮೂಲಕ ಒಂದು ನೀರನ್ನ ತೆಗೆದುಕೊಂಡು ಹೋಗತಕ್ಕಂಥ ಯೋಜನೆ ಕೂಡ ಆಗಿರತಕ್ಕಂಥ ಈ ಒಂದು ಯೋಜನೆಯನ್ನ ಮಾಡಿದ್ರೆ ತುಮಕೂರು ಜಿಲ್ಲೆಗೆ ನೀರಿನ ಒಂದು ಹಾಹಾಕಾರ ಎದುರಾಗುತ್ತೆ ಅಂತೇಳಿ ಇಂದ ಒಂದು ಹೋರಾಟಗಾರರ ಒಂದು ಕಿಚ್ಚು ಆಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಸೇರಿ ಇಲ್ಲಿಗೆ ಒಂದು ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈ ಒಂದು ಜಾಗದಲ್ಲಿ ಒಂದು ನಿಷೇಧಾಜ್ಞೆ ಜಾರಿಯನ್ನು ಕೂಡ ಜಿಲ್ಲಾಡಳಿತ ಹೊರಡಿಸಿತು. ಆದ್ರೂ ಕೂಡ ನಿಷೇಧಾಜ್ಞೆಯನ್ನು ಕೂಡ ಸೆಡ್ಡಿಗೊಡೆದು ಪ್ರತಿಭಟನಾಕಾರರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಕಾಲ್ನಡಿಗೆ ಮೂಲಕವೇ ಬಂದು ಈ ಒಂದು ಮುತ್ತಿಗೆಯನ್ನು ಹಾಕಿರ್ತಕ್ಕಂಥ ದೃಶ್ಯ ನೋಡ್ತಾ ಇರಬಹುದು. ಸಹಸ್ರ ಸಂಖ್ಯೆಯಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಸೇರಿರ್ತಕ್ಕಂಥ ಈ ಭಾಗದ ಗುಬ್ಬಿ, ನಿಟ್ಟೂರು, ತುರುವೇಕೆರೆ ಈ ಭಾಗದ ರೈತರೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಈ ಒಂದು ಯಾವುದೇ ಕಾರಣಕ್ಕೂ ಈ ಒಂದು ಹೇಮಾವತಿ ನೀರನ್ನ ಕುಣಿಗಲ್ಗೆ ಹೋಗೋದಕ್ಕೆ ತೆಗೆದುಕೊಳ್ಳೋದಕ್ಕೆ ನೀರನ್ನ ಬಿಡಬಾರದು ಅಂತೇಳಿ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ
ಆಗಿರಬೇಕು ಅಂತ ಹೇಳಿ ಒಂದು ಹೋರಾಟದ ಒಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥ ದೃಶ್ಯಗಳನ್ನು ಗಮನಿಸಬಹುದು. ಏನು ಕಾಮಗಾರಿ ನಡೀತಾ ಇತ್ತು ಆ ಒಂದು ಕಾಮಗಾರಿ ನಡೀತಿದ್ದಂಥ ಸ್ಥಳದಲ್ಲಿ ಎಲ್ಲವನ್ನು ಅಂದ್ರೆ ಮುಚ್ಚಿ ಹಾಕುವಂತ ಕೆಲಸವನ್ನು ಕೂಡ ಅದನ್ನ ಏನು ಎಕ್ವಿಪ್ಮೆಂಟ್ಗಳಿತ್ತು ಅದನ್ನೆಲ್ಲವನ್ನು ಕೂಡ ಅದಕ್ಕೆ ಗುಂಡಿಗೆ ಹಾಕುವಂತ ಕೆಲಸವನ್ನು ಕೂಡ ಹೋರಾಟಗಾರರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕೆನಾಲ್ ಯೋಜನೆ ಏನಿತ್ತು ಇದನ್ನ ಸಂಪೂರ್ಣವಾಗಿ ಕಾಮಗಾರಿನ ನಿಲ್ಲಿಸಬೇಕು, ಕಳೆದ ಒಂದು ತಿಂಗಳು ಮಾತ್ರ ಈ ಒಂದು ಸ್ಥಳಕ್ಕೆ ಒಂದು ಗಡುವನ್ನ ಕೂಡ ಈಗ ಸರ್ಕಾರಕ್ಕೆ ಹೋರಾಟಗಾರರು ಈಗ ಕೊಟ್ಟಿರ್ತಕ್ಕಂಥ ಒಂದು ತಿಂಗಳ ಒಳಗಡೆ ಏನಾದರೂ ಸರ್ಕಾರ ಈ ಒಂದು ಯೋಜನೆಯನ್ನ ನಿಲ್ಲಿಸಲಿಲ್ಲ ಅಂದ್ರೆ ಮುಂದೆ ಒಂದು ಉಗ್ರ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಇನ್ನು ಹೋರಾಟಗಾರರು ನಾಲೆಯನ್ನ ಜೆಸಿಬಿ ಮೂಲಕ ಮುಚ್ಚಿಸ್ತಾ ಇದ್ದಾರೆ. 5 ಜೆಸಿಬಿ ಮೂಲಕ ನಾಲೆಯನ್ನ ಮುಚ್ಚಿಸುತ್ತಿರುವಂತಹ ಹೋರಾಟಗಾರರು ನಾಲೆಗೆ ಪೈಪ್ಗಳನ್ನ ಉರುಳಿಸಿ ರೈತರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಅಲ್ಲಿ ಆಲ್ರೆಡಿ ನಾಲೆಯನ್ನ ಓಪನ್ ಮಾಡಲಾಗಿತ್ತು, ಕಾಮಗಾರಿ ಶುರುವಾಗಿತ್ತು, ಪೈಪ್ಗಳನ್ನ ತಂದು ಅದರಲ್ಲಿ ಅಳವಡಿಸುವಂತ ಕೆಲಸಗಳಾಗ್ತಾ ಇತ್ತು. ಆದ್ರೆ ಅದರ ವಿರುದ್ಧ ಇವತ್ತು ಆಕ್ರೋಶ ಭುಗಿಲೆದ್ದಿತ್ತು. ಒಂದು ಕಡೆ ಹೋರಾಟವನ್ನ ವಾಪಸ್ ಪಡ್ಕೊಂಡ್ರೆ ಮತ್ತೊಂದು ಕಡೆ 5 ಜೆಸಿಬಿಗಳ ಮೂಲಕ ಹೋರಾಟಗಾರರು ಅದನ್ನ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ತುಮಕೂರಿನ ಗುಬ್ಬೇಲಿ ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಕಿಚ್ಚು ತೀವ್ರವಾಗಿತ್ತು. ಇವತ್ತು ಏನು ಕಾಮಗಾರಿ ನಡೀತಾ ಇದೆ ಆ ಒಂದು ಸ್ಥಳದಲ್ಲಿ ರೈತರೆಲ್ಲರೂ ಕೂಡ ಮತ್ತೆ ಹೋರಾಟಗಾರರು ಸೇರಿ ಮುತ್ತಿಗೆಯನ್ನ ಹಾಕಿ ಆ ಒಂದು ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಮಣ್ಣು ಎಸೆಯುವ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಈಗ ನಾನಿವಾಗ ಆ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದೀಗ ದೃಶ್ಯ ನೋಡ್ತಾ ಇರಬಹುದು. ಈ ಒಂದು ದೃಶ್ಯದಲ್ಲಿ ಏನು ಕಾಣ್ತಾ ಇದೆ, ಇದೇ ತುಮಕೂರಿನ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರತಕ್ಕಂಥ ಸುಂಕಾಪುರದ ಬಳಿ ನಡೀತಾ ಇರತಕ್ಕಂಥ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಆಗಿರತಕ್ಕಂಥದ್ದು. ಈ ಒಂದು ಯೋಜನೆ ಏನಿದೆ, ಈ ಒಂದು ಕಾಮಗಾರಿ ಇಲ್ಲಿಂದ ನೀರ ಕುಣಿಗಲ್ಗೆ ಪೈಪ್ ಮೂಲಕ ಒಂದು ನೀರನ್ನ ತೆಗೆದುಕೊಂಡು ಹೋಗತಕ್ಕಂಥ ಯೋಜನೆ ಕೂಡ ಆಗಿರತಕ್ಕಂಥ ಈ ಒಂದು ಯೋಜನೆಯನ್ನ ಮಾಡಿದ್ರೆ ತುಮಕೂರು ಜಿಲ್ಲೆಗೆ ನೀರಿನ ಒಂದು ಹಾಹಾಕಾರ ಎದುರಾಗುತ್ತೆ ಅಂತೇಳಿ ಇಂದ ಒಂದು ಹೋರಾಟಗಾರರ ಒಂದು ಕಿಚ್ಚು ಆಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಸೇರಿ ಇಲ್ಲಿಗೆ ಒಂದು ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈ ಒಂದು ಜಾಗದಲ್ಲಿ ಒಂದು ನಿಷೇಧಾಜ್ಞೆ ಜಾರಿಯನ್ನು ಕೂಡ ಜಿಲ್ಲಾಡಳಿತ ಹೊರಡಿಸಿತು. ಆದ್ರೂ ಕೂಡ ನಿಷೇಧಾಜ್ಞೆಯನ್ನು ಕೂಡ ಸೆಡ್ಡಿಗೊಡೆದು ಪ್ರತಿಭಟನಾಕಾರರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಕಾಲ್ನಡಿಗೆ ಮೂಲಕವೇ ಬಂದು ಈ ಒಂದು ಮುತ್ತಿಗೆಯನ್ನು ಹಾಕಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇರಬಹುದು. ಸಹಸ್ರ ಸಂಖ್ಯೆಯಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಸೇರಿರ್ತಕ್ಕಂಥ ಈ ಭಾಗದ ಗುಬ್ಬಿ, ನಿಟ್ಟೂರು, ತುರುವೇಕೆರೆ ಈ ಭಾಗದ ರೈತರೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಈ ಒಂದು ಯಾವುದೇ ಕಾರಣಕ್ಕೂ ಈ ಒಂದು ಹೇಮಾವತಿ ನೀರನ್ನ ಕುಣಿಗಲ್ಗೆ ಹೋಗೋದಕ್ಕೆ ತೆಗೆದುಕೊಳ್ಳೋದಕ್ಕೆ ನೀರನ್ನ ಬಿಡಬಾರದು ಅಂತೇಳಿ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ಹೇಳಿ ಒಂದು ಹೋರಾಟದ ಒಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥ ದೃಶ್ಯವನ್ನು ಗಮನಿಸಬಹುದು. ಏನು ಕಾಮಗಾರಿ ನಡೀತಾ ಇತ್ತು ಆ ಒಂದು ಕಾಮಗಾರಿ ನಡೀತಿದ್ದಂಥ ಸ್ಥಳದಲ್ಲಿ ಎಲ್ಲವನ್ನು ಅಂದ್ರೆ ಮುಚ್ಚಿ ಹಾಕುವಂತ ಕೆಲಸವನ್ನು ಕೂಡ ಅದನ್ನ ಏನು ಎಕ್ವಿಪ್ಮೆಂಟ್ಗಳಿತ್ತು ಅದನ್ನೆಲ್ಲವನ್ನು ಕೂಡ ಅದಕ್ಕೆ ಗುಂಡಿಗೆ ಹಾಕುವಂತ ಕೆಲಸವನ್ನು ಕೂಡ ಹೋರಾಟಗಾರರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕೆನಾಲ್ ಯೋಜನೆ ಏನಿತ್ತು ಇದನ್ನ ಸಂಪೂರ್ಣವಾಗಿ ಕಾಮಗಾರಿನ ನಿಲ್ಲಿಸಬೇಕು, ಕಳೆದ ಒಂದು ತಿಂಗಳು ಮಾತ್ರ ಈ ಒಂದು ಸ್ಥಳಕ್ಕೆ ಒಂದು ಗಡುವನ್ನ ಕೂಡ ಈಗ ಸರ್ಕಾರಕ್ಕೆ ಹೋರಾಟಗಾರರು ಈಗ ಕೊಟ್ಟಿರ್ತಕ್ಕಂಥ ಒಂದು ತಿಂಗಳ ಒಳಗಡೆ ಏನಾದರೂ ಸರ್ಕಾರ ಈ ಒಂದು ಯೋಜನೆಯನ್ನ ನಿಲ್ಲಿಸಲಿಲ್ಲ ಅಂದ್ರೆ ಮುಂದೆ ಒಂದು ಉಗ್ರ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಇನ್ನು ಹೋರಾಟಗಾರರು ನಾಲೆಯನ್ನ ಜೆಸಿಬಿ ಮೂಲಕ ಮುಚ್ಚಿಸ್ತಾ ಇದ್ದಾರೆ. 5 ಜೆಸಿಬಿ ಮೂಲಕ ನಾಲೆಯನ್ನ ಮುಚ್ಚಿಸುತ್ತಿರುವಂತಹ ಹೋರಾಟಗಾರರು ನಾಲೆಗೆ ಪೈಪ್ಗಳನ್ನ ಉರುಳಿಸಿ ರೈತರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಅಲ್ಲಿ ಆಲ್ರೆಡಿ ನಾಲೆಯನ್ನ ಓಪನ್ ಮಾಡಲಾಗಿತ್ತು, ಕಾಮಗಾರಿ ಶುರುವಾಗಿತ್ತು, ಪೈಪ್ಗಳನ್ನ ತಂದು ಅದರಲ್ಲಿ ಅಳವಡಿಸುವಂತ ಕೆಲಸಗಳಾಗ್ತಾ ಇತ್ತು. ಆದ್ರೆ ಅದರ ವಿರುದ್ಧ ಇವತ್ತು ಆಕ್ರೋಶ ಭುಗಿಲೆದ್ದಿತ್ತು. ಒಂದು ಕಡೆ ಹೋರಾಟವನ್ನ ವಾಪಸ್ ಪಡ್ಕೊಂಡ್ರೆ ಮತ್ತೊಂದು ಕಡೆ 5 ಜೆಸಿಬಿಗಳ ಮೂಲಕ ಹೋರಾಟಗಾರರು ಅದನ್ನ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ತುಮಕೂರಿನ ಗುಬ್ಬೇಲಿ ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಕಿಚ್ಚು ತೀವ್ರವಾಗಿತ್ತು. ಇವತ್ತು ಏನು ಕಾಮಗಾರಿ ನಡೀತಾ ಇದೆ ಆ ಒಂದು ಸ್ಥಳದಲ್ಲಿ ರೈತರೆಲ್ಲರೂ ಕೂಡ ಮತ್ತೆ ಹೋರಾಟಗಾರರು ಸೇರಿ ಮುತ್ತಿಗೆಯನ್ನ ಹಾಕಿ ಆ ಒಂದು ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಮಣ್ಣು ಎಸೆಯುವ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಈಗ ನಾನಿವಾಗ ಆ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದೀಗ ದೃಶ್ಯ ನೋಡ್ತಾ ಇರಬಹುದು. ಈ ಒಂದು ದೃಶ್ಯದಲ್ಲಿ ಏನು ಕಾಣ್ತಾ ಇದೆ, ಇದೇ ತುಮಕೂರಿನ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರತಕ್ಕಂಥ ಸುಂಕಾಪುರದ ಬಳಿ ನಡೀತಾ ಇರತಕ್ಕಂಥ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಆಗಿರತಕ್ಕಂಥದ್ದು. ಈ ಒಂದು ಯೋಜನೆ
ಏನಿದೆ ಈ ಒಂದು ಕಾಮಗಾರಿ ಇಲ್ಲಿಂದ ನೀರ ಕುಣಿಗಲ್ಗೆ ಪೈಪ್ ಮೂಲಕ ಒಂದು ನೀರನ್ನ ತೆಗೆದುಕೊಂಡು ಹೋಗುವಂತಕ್ಕಂಥ ಯೋಜನೆ ಕೂಡ ಆಗಿರತಕ್ಕಂಥ ಈ ಒಂದು ಯೋಜನೆಯನ್ನ ಮಾಡಿದ್ರೆ ತುಮಕೂರು ಜಿಲ್ಲೆಗೆ ನೀರಿನ ಒಂದು ಹಾಹಾಕಾರ ಎದುರಾಗುತ್ತೆ ಅಂತೇಳಿ ಇಂದ ಒಂದು ಹೋರಾಟಗಾರರ ಒಂದು ಕಿಚ್ಚು ಆಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಸೇರಿ ಇಲ್ಲಿಗೆ ಒಂದು ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈ ಒಂದು ಜಾಗದಲ್ಲಿ ಒಂದು ನಿಷೇಧಾಜ್ಞೆ ಜಾರಿಯನ್ನು ಕೂಡ ಜಿಲ್ಲಾಡಳಿತ ಹೊರಡಿಸಿತು. ಆದ್ರೂ ಕೂಡ ನಿಷೇಧಾಜ್ಞೆಯನ್ನು ಕೂಡ ಸೆಡ್ಡಿಗೊಡೆದು ಪ್ರತಿಭಟನಾಕಾರರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಕಾಲ್ನಡಿಗೆ ಮೂಲಕವೇ ಬಂದು ಈ ಒಂದು ಮುತ್ತಿಗೆಯನ್ನು ಹಾಕಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇರಬಹುದು. ಸಹಸ್ರ ಸಂಖ್ಯೆಯಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಸೇರಿರ್ತಕ್ಕಂಥ ಈ ಭಾಗದ ಗುಬ್ಬಿ, ನಿಟ್ಟೂರು, ತುರುವೇಕೆರೆ ಈ ಭಾಗದ ರೈತರೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಈ ಒಂದು ಯಾವುದೇ ಕಾರಣಕ್ಕೂ ಈ ಒಂದು ಹೇಮಾವತಿ ನೀರನ್ನ ಕುಣಿಗಲ್ಗೆ ಹೋಗೋದಕ್ಕೆ ತೆಗೆದುಕೊಳ್ಳೋದಕ್ಕೆ ನೀರನ್ನ ಬಿಡಬಾರದು ಅಂತೇಳಿ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ಹೇಳಿ ಒಂದು ಹೋರಾಟದ ಒಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥ ದೃಶ್ಯವನ್ನು ಗಮನಿಸಬಹುದು. ಏನು ಕಾಮಗಾರಿ ನಡೀತಾ ಇತ್ತು ಆ ಒಂದು ಕಾಮಗಾರಿ ನಡೀತಿದ್ದಂತ ಸ್ಥಳದಲ್ಲಿ ಎಲ್ಲವನ್ನು ಅಂದ್ರೆ ಮುಚ್ಚಿ ಹಾಕುವಂತ ಕೆಲಸವನ್ನು ಕೂಡ ಅದನ್ನ ಏನು ಎಕ್ವಿಪ್ಮೆಂಟ್ಗಳಿತ್ತು ಅದನ್ನೆಲ್ಲವನ್ನು ಕೂಡ ಅದಕ್ಕೆ ಗುಂಡಿಗೆ ಹಾಕುವಂತ ಕೆಲಸವನ್ನು ಕೂಡ ಹೋರಾಟಗಾರರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕೆನಾಲ್ ಯೋಜನೆ ಏನಿತ್ತು ಇದನ್ನ ಸಂಪೂರ್ಣವಾಗಿ ಕಾಮಗಾರಿನ ನಿಲ್ಲಿಸಬೇಕು. ಕಳೆದ ಒಂದು ತಿಂಗಳು ಮಾತ್ರ ಈ ಒಂದು ಸ್ಥಳಕ್ಕೆ ಒಂದು ಗಡುವನ್ನ ಕೂಡ ಈಗ ಸರ್ಕಾರಕ್ಕೆ ಹೋರಾಟಗಾರರು ಈಗ ಕೊಟ್ಟಿರ್ತಕ್ಕಂಥ ಒಂದು ತಿಂಗಳ ಒಳಗಡೆ ಏನಾದರೂ ಸರ್ಕಾರ ಈ ಒಂದು ಯೋಜನೆಯನ್ನ ನಿಲ್ಲಿಸಲಿಲ್ಲ ಅಂದ್ರೆ ಮುಂದೆ ಒಂದು ಉಗ್ರ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.